ಸೊ ಈ ಬಸ್ಗೆ ನಾವು 1 ಅವರ್ಗೆ 2500 ಏನು ಕೊಟ್ಟವಿ. ಸೊ ಪರ್ ಪರ್ಸನ್ 2500. ಟೋಕಿಯೋನ ಒಂದು ತಾಸು ಒಳಗೆ ನೋಡ್ಬೋದು. ಈ ಬಸ್ಸು ಓಪನ್ ರೂಫ್ನಾಗ ಆಗೈತಿ. ಇದನ್ನ ನಾವು ರೋಪಂಗಿ ಹಿತ್ನಾಗ ಅದಾವಿ. ನೈಟ್ ಟೈಮ್ನಾಗ ಸ್ಕೈ ಟ್ರೀ ಮೇಲೆ ಹೋಗೋದೇ ಒಂದು ಮಜಾ. ಇದರ ಬಸ್ ನೋಡಿ, ಟೋಕಿಯೋದ ಪ್ರಸಿದ್ಧ ಹಾತೋ ಬಸ್ಸು. ಇದು ಡಬಲ್ ಡೆಕ್ಕರ್ ಬಸ್ ಇರುತ್ತೆ. ಮೇಲ್ ರೂಫ್ ಓಪನ್ ಆಗಿರ್ತೈತಿ. ಸೊ ಇದು ಟೋಕಿಯೋದ ಸ್ಟೇಷನ್ ಹತ್ತಿರ ಇದೆ. ಸೊ ದಕ್ಷಿಣ ಭಾಗದಲ್ಲೇ ಇದೆ. ಸೊ ಇದನ್ನು ಹತ್ಕೊಂಡು ನಾವು ಪ್ರಯಾಣ ಆರಂಭಿಸ್ತೇವೆ. ನಾವು ಮತ್ತು ನಮ್ಮ ಅಣ್ಣಂದಿರು ಸೊ ಹೋಗ್ತಾ ಇದ್ದೀವಿ. ಜಪಾನ್ಯಾಗ ಸಮಯ ಪಾಲನೆ ತುಂಬ ಕಟ್ಟಾಗಿರ್ತೈತಿ. ನಾವು ಇವಾಗ ಬಸ್ ಹತ್ಕೊಂಡ್ವಿ. ನೋಡಿ, ಇದೇ ಓಪನ್ ರೂಫ್ ಬಸ್ಸು. ಇದಕ್ಕೆ ಚಾವಣಿ ಇರೋಂಗಿಲ್ಲ. ಸೊ ಈ ಸೀಟ್ನಾಗ ಪ್ರತಿ ಸೀಟ್ನಲ್ಲೂ ಆಡಿಯೋ ಗೈಡೆನ್ಸ್ ಇರ್ತೈತಿ. ಕನ್ನಡದಲ್ಲಿ ಮಾತಿ ಸಾಧ್ಯವಾಗಲ್ಲ. ಇಂಗ್ಲೀಷ್ನಲ್ಲಿ ಇರ್ತೈತಿ. ಇಂಗ್ಲೀಷ್ನಾಗ ಕೇಳ್ಬೋದು. ಸೊ ಮೊದಲ ಪ್ರಯಾಣ ಸ್ಟಾರ್ಟ್ ಆಗ್ತದೆ ನಮ್ಮದು. ಸೊ ಮೊದಲನೇ ಪ್ರಯಾಣ ಸ್ಟಾರ್ಟ್ ಆಯ್ತು ಇವಾಗ. ಈವ್ನಿಂಗ್ ಟೈಮಿಂದ ಸಖತ್ತಾಗಿ ಕಾಣ್ತೈತಿ. ನಾವು ಫಸ್ಟ್ ಇವಾಗ ಆ ಸ್ಟೇಷನ್ ಸ್ಟಾರ್ಟ್ ಆಗಿ ನಾವು ಇವಾಗ ಅಲ್ಲಿಂದ ಎಲ್ಲಿ ಬರ್ತಾವೆ ಅಂತಂದರೆ ಸೊ ಇಂಪೀರಿಯಲ್ ಪ್ಯಾಲೇಸ್ ನೋಡ್ತೀವಿ ಫಸ್ಟು. ನಮಗಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬಟ್ ಜಾಪನೀಸಲ್ಲಿರುತ್ತೆ. ನಮ್ಗೆ ಆಡಿಯೋ ಕೊಟ್ಟಿರ್ತಾರೆ. ನಾವು ಇಂಗ್ಲೀಷಿಗೆ ಕೇಳ್ಕೊಬೋದು. ಮಣ್ಣಾರಿ ತೋರಿಸ್ತಾ ಇದ್ದೀನಿ. ಸೊ ಜಪಾನ್ನ ಈವ್ನಿಂಗ್ ಟೈಮ್ ಯಾವ ರೀತಿ ಕಾಣುತ್ತೆ ಅಂತ ಅಂದು. ಅದು ಎಕ್ಸ್ಪ್ರೆಸ್ ಟೋಕಿಯೋ ಇದೆ ನೋಡಿ, ಇಂಪೀರಿಯಲ್ ಗಾರ್ಡನ್ ಇದು. ಸೊ ಟೋಕಿಯೋ ಈವ್ನಿಂಗ್ ಟೈಮಲ್ಲಿ ಸೂಪರಾಗಿ ಕಾಣಿಸ್ತೈತಿ. ನಮ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಯರ್ಫೋನ್ ಹಾಕಿರಿ ಪ್ರಕಾರ ಸೊ ಈ ಬಸ್ಗೆ ನಾವು 1 ಅವರ್ಗೆ 2500 ಏನು ಕೊಟ್ಟವಿ. ಸೊ ಪರ್ ಪರ್ಸನ್ 2500. ಸೊ ಟೋಕಿಯೋನ ಒಂದು ತಾಸಲ್ಲಿ ಅಂದರೆ ನೋಡ್ಬೇಕು. ಟೈಮ್ ಕಡಿಮೆ ಇರೋರಿಗೆ ಇದು ಒಳ್ಳೆಯ ಅವಕಾಶ. ಹ್ಯಾತೋ ಬಸ್ ಅಂತ. ಸೊ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಕೊಟ್ಟಿರ್ತೀನಿ. ಸೊ ಯಾರಾದರೂ ಟೋಕಿಯೋಗೆ ಬಂದರೆ ಸೊ ಟೋಕಿಯೋ ನೋಡ್ಬೇಕಂತಂದರೆ 1 ಅವರ್ಗೆ 2500 ರೂಪಾಯಿ ಇರುತ್ತೆ ಪರ್ ಪರ್ಸನ್ಗೆ ಕೊಟ್ಟು ನಾವು ನೋಡ್ಬೋದು. ಸೊ ಇದನ್ನು ಆನ್ಲೈನ್ ಆದರೂ ಬುಕ್ ಮಾಡ್ಬೋದು. ಯಾರಾದರೂ ಟೋಕಿಯೋಗೆ ಬಂದರೆ ಮಿಸ್ ಮಾಡ್ಕೋಬೇಡಿ. ಸೊ ಸಾಯಂಕಾಲ ಆಯಿತು, 10 ಆಗ್ತಾ ಬಂತು. ಸೊ ನಾವು ಇವಾಗ ಇಂಪೀರಿಯಲ್ ಪ್ಯಾಲೇಸ್ ಎಲ್ಲ ಮುಗಿಸ್ಕೊಂಡು ಅಸಾಕುಸ ಕಡೆ ಹೋಗ್ತಾ ಇದ್ದೀವಿ. ನಮಗೆ ಇಂಗ್ಲೀಷ್ ಆಡಿಯೋ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸ್ಟಾಪ್ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಕ್ಲಿಕ್ ಮಾಡಿದರೆ ಅದ್ರದ್ದು ಯಾವ ಲೊಕೇಶನ್ಲಿದ್ದೀವಿ ಎಲ್ಲ ತೋರಿಸುತ್ತೆ ಅದು. ಇಲ್ಲ ಅಂತಂದರೆ ಒಂದು QR ಕೋಡ್ ಕೊಟ್ಟಿರ್ತಾರೆ. ಆ QR ಕೋಡಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟಾಪ್ ನಮಗೆ ತೋರಿಸುತ್ತೆ. ಇದು 1 ಅವರ್ ಜರ್ನಿ. ನಾವಿವಾಗ ರೋಪೊಂಗಿ ಕಡೆ ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲಿ ನಾವು
ಟೋಕಿಯೋ ಟವರು, ಇಂಪೀರಿಯಲ್ ಪ್ಯಾಲೇಸು, ಅಸಾಕುಸ, ರೋಪಂಗಿ ಎಲ್ಲ ನೋಡ್ಬೋದು. ಬಸ್ಸಲ್ಲಿ ಕುತ್ಕೊಂಡು ನೋಡೋದು, ಕೆಳಗಡೆ ಏನು ಬಿಡೋಂಗಿಲ್ಲ. ನೋಡಿ ಇವಾಗ ಫುಲ್ ಈವ್ನಿಂಗ್ ಆಗ್ತಾ ಬಂತು. ಸಿಟಿ ಒಂಥರ ಸಖತ್ತಾಗಿ ಕಾಣ್ತೈತಿ ಪುಟ್ಟಂತರು. ಸೊ ಗಾಳಿ ಬರೀ ಜಾಸ್ತಿ ಇತ್ತು. ಈ ಬಿಲ್ಡಿಂಗ್ ನೋಡಿದ್ರೆ ಜಪಾನಲ್ಲಿ ಭೂಕಂಪ ಆಗುತ್ತೆ, ಅದಾಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಧೈರ್ಯದಿಂದ ಕಟ್ಟಿದ್ದಾರೆ. ನಮ್ಮ ಅಣ್ಣಂದ್ರೆ ಫುಲ್ ಎಂಜಾಯ್. ಅಂದರೆ ಟೋಕಿಯೋನ ಒಂದು ತಾಸ್ನಾಗ ಮೇನ್ ಪ್ಲೇಸ್ ಅಷ್ಟೇ ಇರುತ್ತೆ, ಏನು ಜಾಸ್ತಿ ಏನು ಇರೋಂಗಿಲ್ಲ. ಸೊ ಬಸ್ಸಲ್ಲಿ ಕುತ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಇವಾಗ ನೆಕ್ಸ್ಟ್ ಈಗ ಟೋಕಿಯೋ ಟವರ್ ಹೋಗ್ತೀವಿ. ಅಲ್ಲಿಂದ ಅದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಪಾಸಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ, ಟೋಕಿಯೋ ಟವರ್ ಇನ್ಕ್ಲೂಡ್ ಆಗುತ್ತೆ. ಸೊ ಬಸ್ ಹೋಗಿ ಅಲ್ಲಿ ಸ್ಟಾಪ್ ಮಾಡ್ತಾರೆ, ನಮ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ, ರೋಪಂಗಿ ಇಷ್ಟು ಟೈಮಲ್ಲಿ ವಾಪಸ್ ಬರ್ಬೇಕಂತ ಅಂದು. ನೋಡಿ ಅವಾಗ ರೋಪಂಗಿ ಬಂತು. ಎಲ್ಲರೂ ರೋಪಂಗಿ ಅಂದರೆ ಇದು ಒಂಥರ ಫೇಮಸ್ ಸ್ಟ್ರೀಟ್ ಜಪಾನ್ಯಾಗ, ಅಂದರೆ ಫೇಮಸ್ ಸಿಟಿ ಏರಿಯಾ. ಎಲ್ಲ ಇಂಗ್ಲೀಷಲ್ಲಿರುತ್ತೆ, ಅವ್ನು ಕೇಳಿಸ್ಕೋಬೇಕು. ಬೇಡ ಆದರೆ ನಾವು ಏನು ಅದನ್ನೇನು ಕೇಳ್ಕೊಳಕ್ಕೆ ಅವ್ನು ಹೋಗಲಿಲ್ಲ. ಫಸ್ಟ್ ಫೋಟೋ ತಗೊಳ್ಳೋದಾಯ್ತು. ನೋಡಿ ಫುಲ್ ಎಲ್ಲ ಲೈಟೆಲ್ಲ ಹಚ್ಚಿದ್ದಾರೆ, ಗಿಜಿ ಗಿಜಿ ಅಂತ ಕಾಣುತ್ತೆ. ಸೊ ಬಸ್ಸು ಓಪನ್ ಡಬಲ್ ಡೆಕ್ಕರ್ ಬಸ್ ಇತ್ತು. ಸೊ ಸೆಕೆಂಡ್ ಫ್ಲೋರಲ್ಲಿ ಖಾಲಿ ಇರ್ತೈತಿ, ಮೇಲೆ ಹೋಗಿ ಕೂತ್ಕೊಂಡು ನಮ್ಗೆ ಬೇಕಾದ ಸೀಟ್ನಾಗ ಕೂತ್ಕೊಂಡು ನೋಡ್ಬೋದು. ಒಂದು ತಾಸು ಜರ್ನಿ. ನೋಡಿ ಕಾಣ್ತಾ ಇದೆಯಲ್ವ, ಅದೇ ಟೋಕಿಯೋ ಟವರ್. ನಾವು ಇವಾಗ ಅದ್ರ ಹತ್ರ ಹೋಗ್ತೀವಿ, ಅಲ್ಲಿ ಇಳ್ಕೊತೀವಿ, ಇಳ್ಕೊಂಡು ಅದ್ರೊಳಗಡೆ ಹೋಗ್ತೀವಿ. ಸೊ ಇದು ನಮ್ಮ ಬಸ್ ನಂಬರು 982 ಟೋಕಿಯೋ ಟವರ್ಗೆ ಬಂದೇವಿ. ಇದು ನಮ್ಮ ಬಸ್ ನಂಬರ್. ನೋಡಿ ನಾವೀಗ ಟೋಕಿಯೋ ಟವರ್ ಒಳಗಡೆ ಬಂದು ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಈ ಪಾಸ್ ಅದು ಇನ್ಕ್ಲೂಡ್ ಆಗಿರುತ್ತೆ. ಸೊ ನೋಡಿ ಟೋಕಿಯೋ ಟವರ್ ಟಾಪಿಂದ ಟೋಕಿಯೋ ಏರಿಯಾ ಎಷ್ಟು ಗಿಜಿ ಗಿಜಿ ಸಖತ್ತಾಗಿ ನೋಡಿ. ಎಲ್ಲ ಕಡೆ ಬಿಲ್ಡಿಂಗ್ ಫುಲ್ಲು ಲೈಟ್ ಹಚ್ಚಿದ್ದಾರೆ. ತೋರಿಸ್ರಿ ಯಾರಾದರೂ ಜಪಾನಲ್ಲಿ ಭೂಕಂಪ ಆಗುತ್ತೆ ಹಂಗಾಗಿ ನೋಡಿ ಎಷ್ಟು ಯಾವ ಧೈರ್ಯದಲ್ಲಿ ಇಷ್ಟೊಂದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಇವರು. ನಮ್ಮ ಅಣ್ಣ ನೋಡಿ ಫುಲ್ ಖುಷಿ, ಫುಲ್ ಫಿದಾ. ಲೈಟಿಂಗ್ಸ್ ನೋಡಿ ಅದು ಕಾಣ್ತಾ ಇರುತ್ತೆ, ರೇನ್ಬೋ ಬ್ರಿಡ್ಜು. ಸೊ ಅದ್ರ ಮೇಲೆ ನೆಕ್ಸ್ಟ್ ಹೋಗ್ತೀವಿ ಇವಾಗ. ಇದು ಟೋಕಿಯೋ ಟವರ್ ಈ ರೀತಿ ಕಾಣ್ತದೆ ನೈಟ್ ಟೈಮಲ್ಲಿ. ನಮ್ಗೆ ಮುಗಿತಾ ಬಂತು, ಅದು ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಿ ಬಸ್ ಹತ್ಕೊಂಡು ಮತ್ತೆ ರೇನ್ಬೋ ಬ್ರಿಡ್ಜ್ ಕಡೆ ಹೋಗ್ತೀವಿ. ನೋಡಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ಇನ್ನು ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತೀವಿ. ನಾವು ಬಸ್ ಹತ್ಕೊಂಡು ರೇನ್ಬೋ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ರೇನ್ಬೋ ಬ್ರಿಡ್ಜ್ ಮುಗಿಸ್ಕೊಂಡು ನಾವು ಸೀದಾ ಮತ್ತೆ ಟೋಕಿಯೋ ಸ್ಟೇಷನ್ಗೆ ಹೋಗ್ತೀವಿ. ಎಲ್ಲಿ ಹತ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ನಮ್ಮನ್ನು ಇಳಿಸ್ತಾರೆ. ಇದು 1 hour ಟ್ರಿಪ್ಪು. ಟೋಕಿಯೋಕ್ಕೆ ಯಾರಾದರೂ ಬಂದರೆ ಟೋಕಿಯೋನ ಶಾರ್ಟ್ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಮತ್ತು ಹಗಲು ರಾತ್ರಿ ಎರಡೂ ಎಂಜಾಯ್ ಮಾಡ್ಬೇಕನ್ನೋರು ತೋ ಬಸ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ತಾ. ಸೊ ಇದು ನಾವು ಇವಾಗ ರೇನ್ಬೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ಗಾಳಿ ಜಾಸ್ತಿ ಐತಿ ನೈಟ್ ಟೈಮಲ್ಲಿ, ಸಗದಾಗಂತ ಟೋಕಿಯೋ ಮತ್ತು ಟೋಕಿಯೋ ಬೇ. ಸೊ ಇದು ಹತ್ತೋ ಬಸ್ನ ಇದೊಂದು ಅನುಭವ. ಇದು ಮತ್ತು ತುಂಬ ಚೆನ್ನಾಗಿತ್ತು. ಯಾರಾದರೂ ಟೋಕಿಯೋ ಬಂದರೆ ಮಿಸ್ ಮಾಡ್ಕೊಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. 2500 ರೂಪಾಯಿ ಇರುತ್ತೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ
ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ. ಸೊ ಡಬಲ್ ಡೆಕ್ಕರ್ ಬಸ್ ಟಾಪ್ ಓಪನ್ ಆಗಿರ್ತೈತಿ, ತಣ್ಣ ಗಾಳಿ ಬರ್ತಾ ಇದೆ. ಇದು ಟೋಕಿಯೋ ರೈನ್ಬೋ ಬ್ರಿಡ್ಜ್. ಇದು ನಮ್ಮ ಒಂದು ತಾಸಿನ ಟೋಕಿಯೋ ಟೂರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜಾಪನೀಸ್ನಲ್ಲಿ ಧನ್ಯವಾದ ಅನ್ನೋಕ್ಕೆ ಅರಿಗತ ಗೊಜಾಮಸ್ತಾ.